ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋ ನಮ್ಮ ಮನೆಯ ಹೆಣ್ಮಕ್ಳು ಗೃಹಿಣಿಗೆ. ಸೊ ಇದು ಬಂದು ಕಿಚನ್ ಡಿಸೈನ್. ನೀವು ಕಿಚನ್ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಏನೇನು ಪಾಯಿಂಟ್ನ ಕನ್ಸಿಡರೇಷನ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತಾ ಇದ್ದೀವಿ. ವಿಡಿಯೋ ಎಂತ ತನಕ ನೋಡಿ. ನೀವಿನ್ನ ನಮ್ಮ ಪೇಜ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಬಟನ್ ಅಂತ ಮರಿಬೇಡಿ. ಸೊ ಇಲ್ಲಿ ನಮ್ಮದು ಫಸ್ಟ್ ಪಾಯಿಂಟ್ ಬಂದು ಸಿಂಕು. ನಮ್ಮದು ಇದು ದೇವಮೂಲೆಗೆ ಸಿಂಕ್ನ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಅಕ್ವಾಗಾರ್ಡ್ ನೀವು ಅಂಡರ್ ಸಿಂಕ್ ಕೂಡ ಪ್ರೊವೈಡ್ ಮಾಡ್ಬೋದು ಅಥವಾ ಅಬೋವ್ ಕೂಡ ಪ್ರೊವೈಡ್ ಮಾಡ್ಬೋದು. ಇಲ್ಲಿ ನಾವು ಅಂಡರ್ ಸಿಂಕ್ಗೆ ಅಕ್ವಾಗಾರ್ಡ್ನ ಪ್ರೊವೈಡ್ ಮಾಡಿದ್ದೀವಿ. ನಂತರ ವಾಲ್ ಮಿಕ್ಸರು. ಇಲ್ಲಿ ನಾವು ನಾರ್ಮಲ್ ಟ್ಯಾಪ್ ಕೊಡ್ತಾ ಇಲ್ಲ, ಹಾಟ್ ಆ್ಯಂಡ್ ಕೋಲ್ಡ್ ಮಿಕ್ಸರ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಇದು ನಾರ್ಮಲ್ ಸಿಂಕ್ ಪಾಯಿಂಟ್. ಸಿಂಕ್ ಆದ ನಂತರ ಈಗ ಅಡುಗೆ ಮನೆಗೆ, ಚಿಕ್ಕ ಅಡುಗೆ ಮನೆ ಇದ್ರೂ ಕೂಡ ಡಿಶ್ ವಾಷರ್ಗೆ ಕಂಪಲ್ಸರಿ ಆಗ್ತದೆ. ಏನಕ್ಕೆ ಫ್ಯೂಚರಲ್ಲಿ ಈಗ ಎಲ್ಲರೂ ವರ್ಕ್ ಬಿಸಿ ಇರೋದ್ರಿಂದ ಡಿಶ್ ವಾಷರ್ ಬೇಕಾಗುತ್ತೆ. ಅದನ್ನ ಯಾವ ರೀತಿ ಪ್ರೊವಿಷನ್ ಮಾಡಿದ್ದೀವಿ, ಇಲ್ಲಿ ಎಲ್ ಶೇಪು ನಾವು ಕಂಪ್ಲೀಟ್ ಸ್ಲ್ಯಾಬ್ನ ಪ್ರೊವೈಡ್ ಮಾಡಿದ್ದೀವಿ. ಸ್ಲ್ಯಾಬ್ ಆದ ನಂತರ ಇಲ್ಲಿ 2 ಅಡಿ ಒಂದು ಓಡಾಡಕ್ಕಂತ ಜಾಗ ಬಿಟ್ಟು ನಂತರ ಇಲ್ಲಿ ಡಿಶ್ ವಾಷರ್ ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ನೋಡ್ಬೋದು, ಇಲ್ಲಿ ರಫ್ ಡಯಾಗ್ರಾಮ್ನ ತೋರಿಸಿದ್ದೀವಿ. ಇದು ನಮ್ದು ಸ್ಲ್ಯಾಬ್ ಆದ ನಂತರ ಒಂದು ವ್ಯಕ್ತಿ ನಿಂತ್ಕೊಳ್ಳೋಕೆ 2 ಅಡಿ ಬೇಕು. ನಂತರ ನಮ್ದು ಡಿಶ್ ವಾಷರ್. ಸೊ ಡಿಶ್ ವಾಷರ್ ಇವತ್ತು ಅನ್ಸ್ಬೋದು ಕೆಲವರು ಸುಮ್ಮನೆ ಯೂಸ್ ಇರೋಲ್ಲ ಅಂತ, ಬಟ್ ಫ್ಯೂಚರಲ್ಲಿ ಎಲ್ಲ ವರ್ಕ್ ಪ್ರೆಷರ್ ಇರೋದ್ರಿಂದ ಒಂದು ಡಿಶ್ ವಾಷರ್ ಅಡುಗೆ ಮನೆ ಇದ್ದಿದ್ದು ಉತ್ತಮ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮ್ದು 4 ಇಂಚ್ ಹೈಟ್ ಆಗುತ್ತೆ. ಎಕ್ಸಿಟ್ ಪಾಯಿಂಟ್ ಕೂಡ ಇಲ್ಲಿ ಕ್ಯಾರಿ ಆಗುತ್ತೆ. ಸೊ ನೀವು ಡಿಶ್ ವಾಷರ್ ಬೇಕಾದಲ್ಲಿ ಅರ್ಲಿ ಸ್ಟೇಜಲ್ಲೇ ಅದಕ್ಕೆ ಬೇಕಾದಂಥ ಎಲೆಕ್ಟ್ರಿಕಲ್ ಪಾಯಿಂಟು ಮತ್ತು ಪ್ಲಂಬಿಂಗ್ ಪಾಯಿಂಟ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಕಟ್ಟಿ ಕೊಡೋ ಮಗ ಶರತ್ ಮಾಡ್ತಾರೆ. ನಮಸ್ಕಾರ.